ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಭೀಮ ಅರ್ಜುನ ಅಲ್ಲಿಗೆ ಬಂದಿದ್ದರು. ಬಂದಿದ್ದು ಬ್ರಾಹ್ಮಣ ವೇಷದಲ್ಲಿ, ಕೈಯಲ್ಲಿ ಆಯುಧ ಇಲ್ಲ. ಅದಕ್ಕೆ ಕಾರಣ ಏನು ಅಂತೆಲ್ಲ ಹೇಳಿ ಕೊನೆಗೆ ಯುದ್ಧ ಮಾಡೋದು ಅಂತ ಜರಾಸಂಧ ತೀರ್ಮಾನ ಮಾಡಿದ. ಅವಾಗ ನೀನು ಯಾರನ್ನು ಬೇಕಾದ್ರೂ ಕೂಡ ಆಯ್ಕೆ ಮಾಡ್ಕೊಳ್ಬಹುದು, ನಾವು 3 ಜನರಲ್ಲಿ. ಇನ್ನು ಹೇಗೆ ಹೇಳ್ತೀಯೋ ಆ ಯುದ್ಧದಲ್ಲಿ ಸಾಯುಧನಾಗಲಿ ನಿರಾಯುಧವಾಗಲಿ ಅಥವಾ ತ್ವದಿಷ್ಟಾಯುಧ, ನಿನಗೆ ಇಷ್ಟವಾದಂತ ಆಯುಧ ಹೇಗ ಹೇಗಾದ್ರೂ ಕೂಡ ನಾವು ಸಿದ್ಧ, ಯುದ್ಧವನ್ನು ಮಾಡೋಣ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ಜರಾಸಂಧ ಈ ಮಾತುಗಳನ್ನು ಹೇಳಿದ ಅಂತ ಇಷ್ಟು ವಿಚಾರ ಆಗಿತ್ತು. ಏನು ಮಾತನಾಡಿದ ಅಂತ ಇಂದು ಪ್ರಾರಂಭ ಆಗುತ್ತೆ. 144ನೇ ಶ್ಲೋಕದಿಂದಾಗಿ ಪ್ರಾರಂಭ. ಕುರ್ಯಾಂ ನೈವಾರ್ಜುನೇನಾಹಂ ಅಬಲೇನೈವ ಸಂಗರಂ ಪಂಚಾಶದಬ್ದೋದ್ಯ ಹೇಯಮೇವತು ಬಾಲವತ್. ಅಬಲತ್ವಾದ್ ಯುವಾಪೇಶಃ ಬಾಲ ಏವ ಮತೋ ಮಮ. ಪದಚ್ಛೇದ. ಕುರ್ಯಾಂ ನೈವ ಅರ್ಜುನೇನ ಅಹಂ ಅಬಲೇನ ಏವ ಸಂಗರಂ ಪಂಚಪಂಚಾಶದಬ್ದಃ ಅದ್ಯ ಹಿ ಅಯಂ ಏವ ತು ಬಾಲವತ್ ಅಬಲತ್ವಾತ್ ಯುವಾ ಅಪಿ ಏಷಃ ಬಾಲಃ ಏವ ಮತಃ ಮಮ. ನಿನ್ನೆ ನಾವು ನೋಡಿದಂತೆ ಜರಾಸಂಧ ಆಗಿನ ಕಾಲದ ಮಹಾಪರಾಕ್ರಮಶಾಲಿಗಳಲ್ಲಿ ಒಬ್ಬ. ದೊಡ್ಡ ಪರಾಕ್ರಮಶಾಲಿಯೂ ಹೌದು, ದೊಡ್ಡ ಶೈವ ಶಾಸ್ತ್ರಜ್ಞನೂ ಹೌದು, ಜೊತೆಗೆ ಶಿವ ಮತ್ತು ಬ್ರಹ್ಮದೇವರ ವರದ ಬಲ ಇದರಿಂದ ಭಾರೀ ಕೊಬ್ಬಿದಂತಹ ವ್ಯಕ್ತಿ, ಮಹಾಪರಾಕ್ರಮಶಾಲಿಯೂ ಹೌದು. ಇಂತಹ ಜರಾಸಂಧ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳಿದ ನನ್ನ 3 ಜನರಲ್ಲಿ ಯಾರು ಬೇಕಾದ್ರೂ ಕೂಡ ನೀ ಚಾಯ್ಸ್ ಮಾಡ್ಕೊಳ್ಬಹುದು ಅಂತ. ಆವಾಗ ಅವನು ಹೇಳ್ತಾ ಇದ್ದಾನೆ, ಅರ್ಜುನೇನ ಅಹಂ ಅಬಲೇನ ಸಂಗರಂ ನ ಕುರ್ಯಾಂ. ನಾನು ಅರ್ಜುನನೊಟ್ಟಿಗೆ ಯುದ್ಧ ಮಾಡಿ ಸಾಧ್ಯ ಇಲ್ಲ, ನಾನು ಮಾಡೋದಿಲ್ಲ. ಯಾಕೆ? ಅವನು ಅಬಲ, ದುರ್ಬಲ ಅಂತ. ಲೋಕದ ದೃಷ್ಟಿಯಲ್ಲಿ ಅರ್ಜುನ ವೀರಾಧಿವೀರ, ಮಹಾ ಪರಾಕ್ರಮಶಾಲಿ, ಗಾಂಡೀವಿ, 3 ಲೋಕದ ಗಂಡ ಅಂತ ಪ್ರಖ್ಯಾತನಾದಂತಹ ಅರ್ಜುನನನ್ನ ಜರಾಸಂಧ ಕರಿತಾ ಇದ್ದಾನೆ ಅವನು ಅಬಲ, ದುರ್ಬಲ, ಅರ್ಜುನನ ಪರಾಕ್ರಮ ಏನೂ ಇಲ್ಲ. ಹೀಗೆ ಒಂದು ಮಾತಿದೆ, ಏನು, ಯಾವ ವ್ಯಕ್ತಿ ಯಾವ ಒಂದು ಇದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೋ ವಿದ್ಯೆಯಲ್ಲಿ, ಅವನಿಗೇನೆ ಇನ್ನೊಬ್ಬರ ಒಂದು ಪರಿಶ್ರಮ ಗೊತ್ತಾಗುತ್ತೆ ಅಂತ. ಒಬ್ಬ ವ್ಯಕ್ತಿ ಒಳ್ಳೆ ಚೆನ್ನಾಗಿ ಅರ್ಥಶಾಸ್ತ್ರದಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅಂತ ಹೇಳಿದ್ರೆ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞನ ಎಕ್ಸ್ಪರ್ಟಿಸ್ ಏನು ಅಂತ ಅವನಿಗೆ ಗೊತ್ತಾಗುತ್ತೆ, ಉಳಿದವರಿಗೆ ಗೊತ್ತಾಗುದಿಲ್ಲ ಅಂತ. ಹಾಗೆ ಇವನು ಅತ್ಯಂತ ಪರಾಕ್ರಮಶಾಲಿಯಾಗಿದ್ದ ಜರಾಸಂಧ. ಹಾಗಾಗಿ ಅವನಿಗೆ ಗೊತ್ತಾಯ್ತು ಅರ್ಜುನೇನು ಅಷ್ಟು ಪರಾಕ್ರಮಶಾಲಿ ಅಲ್ಲ, ಅಂದ್ರೆ
ಉಳಿದವರಿಗಿಂತ ಅವಶ್ಯವಾಗಿ ಅರ್ಜುನ ಮಹಾಪರಾಕ್ರಮಶಾಲಿಯೇನೇ ಹೌದು, ಅದರಲ್ಲಿ ಏನೂ ವಿವಾದ ಇಲ್ಲ. ಆದರೆ ಈ ಕೃಷ್ಣ ಮತ್ತು ಭೀಮನಿಗೆ ಹೋಲಿಸಿದಾಗ ಅರ್ಜುನ ಏನೂ ಅಲ್ಲ. ಆಗ ಹೇಳ್ತಾ ಇದ್ದಾನೆ, ಅಬಲೇನ ಸಂಗರಂ ನೈವ ಕುರಿಯಾಂ. ದುರ್ಬಲನಾದಂತಹ ಈ ಅರ್ಜುನನೊಟ್ಟಿಗೆ ನಾನು ಸಂಗರ ಅಂದ್ರೆ ಯುದ್ಧ ಅಂತ, ಯುದ್ಧವನ್ನ ನಾನು ಮಾಡೋದೇ ಇಲ್ಲ. ಬರೀ ದುರ್ಬಲನ ಅಷ್ಟು ಮಾತ್ರ ಅಲ್ಲ, ಇವನು ಇನ್ನು ಬಾಲಕನಿದ್ದಂತಿದ್ದಾನೆ ಅಂತ. ಬಾಲಕನಿದ್ದಂತಿದ್ದಾನೆ ಅಂತ ಅವನಿಗೇನೋ 10 ವರ್ಷ 15 ವರ್ಷ ವಯಸ್ಸಾಗಿದ್ದಲ್ಲ. ಆಚಾರ್ಯ ಹೇಳ್ತಾ ಇದ್ದಾರೆ, ಪಂಚಾಶದಬ್ದೋದ್ಯ ಹೇಮೇವತು ಬಾಲವತ್. ಅವನಿಗೆ ಅಂದ್ರೆ ಅರ್ಜುನನಿಗೆ ಆ ಸಂದರ್ಭದಲ್ಲಿ 55, ಪಂಚಾಶತ್, 5 + 50, 55 ವರ್ಷ ವಯಸ್ಸಾಗಿತ್ತು. 55 ವರ್ಷದ ಮಧ್ಯ ವಯಸ್ಸಿನ ಒಬ್ಬ ಪರಾಕ್ರಮಿಯಾದಂತಹ ಅರ್ಜುನನನ್ನ ಜರಾಸಂಧ ಹೇಳ್ತಾ ಇದ್ದಾನೆ, ಅಯಮೇ ಇವತ್ತು ಬಾಲವತಿ, ನನಗೆ ಬಾಲಕ ಇದ್ದಂತೆ ಅಂತ. ಯಾಕೆ? ಅಬಲತ್ವಾದಿವಾಪೇಶ. ಬಾಲಕ ಅಂದ್ರೆ ಏನು? ಅವನಿಗೆ ಅವನ ಕೈಲಿ ಏನು ಸಾಧ್ಯ ಆಗುವುದಿಲ್ಲ ಹಾಗೆ ಅಂತ. ಆ ಅರ್ಥದಲ್ಲಿ ಅರ್ಜುನ ಬಾಲಕ ಅಂತ. ಅಬಲತ್ವಾದ್ ಯುವಾಪೇಶ, ಇವನು ದುರ್ಬಲನಾಗಿದ್ದಾನೆ. ಹಾಗಾಗಿ ಯುವಾಪಿ, ಒಳ್ಳೆ ಯೌವನ ತಾರುಣ್ಯ ಇದ್ದರೂ ಕೂಡ ಅವನು ಬಾಲ ಏವ ಮತಃ ಮಮ, ನನ್ನ ದೃಷ್ಟಿಯಲ್ಲಿ. ಮತ ಅಂದ್ರೆ ನನ್ನ ಅಭಿಪ್ರಾಯ, ನನ್ನ ದೃಷ್ಟಿ ಅಂತ. 55 ವರ್ಷದ ಒಳ್ಳೆ ಯುವಕನಾದಂತಹ ಅರ್ಜುನ ಅವನು ದುರ್ಬಲ. ಹಾಗಾಗಿ ಅವನು ನನ್ನ ದೃಷ್ಟಿಯಲ್ಲಿ ಬಾಲಕನೇ ಆಗಿದ್ದಾನೆ. ಹಾಗಾಗಿ ನಾನೇ ಮಾಡೋದಿಲ್ಲ, ಬಾಲಕನಾದಂತಹ ದುರ್ಬಲನಾದಂತಹ ಈ ಅರ್ಜುನನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ವೇಳೆ ನಾಳೆ ಯುದ್ಧ ಮಾಡಿ ಗೆದ್ದರೂ ಕೂಡ ಏನಂತ ಅಂತಾರೆ ಜನರು, ಅರ್ಜುನನೊಟ್ಟಿಗೆ ಯುದ್ಧ ಮಾಡಿದ ಅರ್ಜುನ ಏನು ಅವನಷ್ಟು ಪರಾಕ್ರಮಶಾಲಿ ಅಲ್ಲ ಹಾಗೆ ಹೀಗೆ ಅಂತ ನನ್ನ ಘನತೆಗೆ ಕುಂದು ಬರುತ್ತೆ. ಹಾಗಾಗಿ ಜರಾಸಂಧ ಅರ್ಜುನ ನನಗೆ ಯುದ್ಧ ಮಾಡೋದಕ್ಕೆ ಬೇಡ ಅಂತ ತಿರಸ್ಕಾರ ಮಾಡಿದ. ಹೀಗೆ ಜರಾಸಂಧ ಒಬ್ಬ ಪರಾಕ್ರಮಶಾಲಿ, ಒಬ್ಬ ವೀರ ಮಾತ್ರ ಅಲ್ಲ, ತನ್ನ ಡಿಗ್ನಿಟಿಯನ್ನು ಕಾಯ್ಕೊಳ್ತಾ ಇದ್ದಂತಹ ವ್ಯಕ್ತಿ. ಹಾಗಾಗಿ ನಾಳೆ ನಾ ಗೆದ್ರು ಯಾರ ಮೇಲೆ ಗೆದ್ದ ಅಂತ ಹೇಳ್ತಾರೆ? ಅರ್ಜುನನ ಮೇಲೆ ಗೆದ್ದ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿಯಾದಂತಹ ಒಂದು ಟೊಳ್ಳು ಪ್ರತಿಷ್ಠೆ ನನಗೆ ಬೇಡ, ಗೆದ್ದರೆ ಒಳ್ಳೆ ಪರಾಕ್ರಮಶಾಲಿಯೊಟ್ಟಿಗೆ ಗೆಲ್ಬೇಕು ಅಂತ ತೀರ್ಮಾನ ಮಾಡಿ ಅರ್ಜುನ ನನಗೆ ಬೇಡ ಅಂತ ನಿರಾಕರಣೆ ಮಾಡಿದ. ಹೀಗೆ ಆಚಾರ್ಯರು ಇಲ್ಲೊಂದು ವಿಶಿಷ್ಟವಾದಂತಹ ಮಾಹಿತಿಯನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಪಂಚಾಶದಬ್ಧ ಅಂತ, ಅರ್ಜುನನಿಗೆ ಆವಾಗ 55 ವರ್ಷ ವಯಸ್ಸಾಗಿತ್ತು ಅಂತ. ಕೃಷ್ಣ ಪರಮಾತ್ಮನಿಗೆ ಭೀಮಸೇನ ದೇವರಿಗೆ ಅವನಿಗಿಂತ 1 ವರ್ಷ ದೊಡ್ಡದು, 56 ವರ್ಷ ಅಂತ. ಹೀಗೆ ಈ ಸಂದರ್ಭದಲ್ಲಿ ಅಂದ್ರೆ ಇನ್ನೂ ಅವರಿನ್ನು ಏನು ರಾಜಸೂಯಿ ಯಾಗಾದಿಗಳನ್ನು ಮಾಡಿಲ್ಲ, ಇನ್ನು ಅದಾದ ಮೇಲೆ ಇದು ಕೂಡ ಆಗಿಲ್ಲ, ಯಾವುದು ದ್ಯೂತವೂ ಆಗಿಲ್ಲ, ವನವಾಸಕ್ಕೂ ಹೋಗಿಲ್ಲ. ಅದಕ್ಕೆ ಇಂತ ಮುಂಚೆ ಈ ಸಂದರ್ಭದಲ್ಲಿ ಅರ್ಜುನನ ವಯಸ್ಸು ಎಷ್ಟಾಗಿತ್ತು ಅಂತ ಹೇಳಿದ್ರೆ ಪಂಚಾಶದಬ್ಧ, 55 ವರ್ಷ ವಯಸ್ಸಾಗಿತ್ತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಕೆಲವೊಂದಿಷ್ಟು ಪ್ರಸಂಗಗಳು ಯಾವ ಸಂದರ್ಭದಲ್ಲಿ ಆಯಿತು, ಆವಾಗ ಯಾವ ಪಾಂಡವರಿಗೆ ಎಷ್ಟೆಷ್ಟು ವರ್ಷ ವಯಸ್ಸಿರ್ಬೋದು ಅಂತ ಊಹೆ ಮಾಡಬಹುದು. ಮಹಾಭಾರತದಲ್ಲಿ ಅಷ್ಟೇ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಕೂಡ ವಯಸ್ಸನ್ನು ಹೇಳ್ತಾ ಹೋಗೋದಿಲ್ಲ. ಕೆಲವೊಂದು ಕಡೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಇವರಿಗೆ ಇಷ್ಟು ವರ್ಷ ವಯಸ್ಸಾಗಿತ್ತು ಅಂತ ಹೇಳ್ತಾರೆ. ಅದಕ್ಕನುಗುಣವಾಗಿ ನಾವು ಹಿಂದೆ ಮುಂದೆ ಲೆಕ್ಕಾಚಾರ ಮಾಡಿಕೊಂಡು ವಯಸ್ಸನ್ನ ತೀರ್ಮಾನ ಮಾಡಬಹುದು. ಹೀಗೆ ಈ ಸಂದರ್ಭದಲ್ಲಿ ಅರ್ಜುನನ ವಯಸ್ಸು 55 ವರ್ಷ ವಯಸ್ಸಾಗಿತ್ತು. ಮುಂದೆ ಇತ್ಯುಕ್ತೋಪ್ಯರ್ಜುನೋ ನಾಹ ಕುರು ತರ್ಹಿ ಪರೀಕ್ಷಣಂ ಬಾಹುಭ್ಯಾಂ ಧನುಷಾ ವೇತಿ ಶಂಕಮಾನಃ ಪರಾಜಯಂ. ಅತೋ ಭೀಮೇ ಬಲಾಧಿಕ್ಯಂ
सुप्रसिद्धमभून्महत् एतदर्थं हि कृष्णेन समानीतः स फल्गुनः। पदच्छेद अतः भीमे बलाधिक्यं सुप्रसिद्धम् अभूत् महत् एतदर्थं हि सॉरी इत्युक्तः अपि अर्जुनः न आह कुरु तर्हि परीक्षणं बाहुभ्यां धनुषा वा इति शङ्कमानः पराजयम् अतः भीमे बलाधिक्यं सुप्रसिद्धम् अभूत् महत् एतदर्थं हि कृष्णेन समानीतः सः फल्गुनः। ಜರಾಸಂಧ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಜಗದೇಕ ವೀರನಾದಂತಹ ಅರ್ಜುನನನ್ನ ಒಬ್ಬ ಬಾಲಕ ದುರ್ಬಲ ಹಾಗೆ ಹೀಗಿದ್ದಲ್ಲ ಅನೇಕ ಮಾತುಗಳನ್ನು ಆಡ್ತಾ ಇದ್ದಾನೆ. ಅದು ಎಲ್ಲಿ ಅರ್ಜುನನ ಮುಂದೆ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳ್ತಾ ಇದ್ದರೂ ಕೂಡ ಇತ್ಯುಕ್ತ ಜರಾಸಂಧ ಇಷ್ಟೆಲ್ಲ ಮಾತುಗಳನ್ನ ಆಡ್ತಾ ಇದ್ದರೂ ಕೂಡ ಅರ್ಜುನ ಒಂದು ಮಾತನ್ನು ಹೇಳಿಲ್ಲ. ಏನಂತ? ತರ್ಹಿ ಪರೀಕ್ಷಣಂ ಕುರು ಬಾಹುಭ್ಯಾಂ ಧನುಷಾ ವೇತಿ. ಓ ಹಾಗೆ ಹೇಳ್ತೀಯ, ಹಾಗಾದ್ರೆ ನನ್ನೊಟ್ಟಿಗೆ ಯುದ್ಧಕ್ಕೆ ಬಾ, ನನ್ನೊಟ್ಟಿಗೆ ನೀನು ಬಾಹು ಯುದ್ಧವನ್ನಾದರೂ ಮಾಡು, ಧನುರ್ಯುದ್ಧವನ್ನಾದರೂ ಕೂಡ ಮಾಡು, ನನ್ನನ್ನು ಪರೀಕ್ಷಣಂ ಕುರು, ನನ್ನ ವಿದ್ಯೆಯನ್ನು ನನ್ನ ತಾಕತ್ತನ್ನು ಪರೀಕ್ಷೆ ಮಾಡುವ ಅಂತ ಹೇಳುವಂತಹ ಒಂದೇ ಒಂದು ಮಾತು ಕೂಡ ಅರ್ಜುನನ ಬಾಯಿಂದ ಬರಲಿಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಸರಿ ಯುದ್ಧ ಮಾಡೋಣ ಬಾ ಅಂತ ಒಂದೇ ಒಂದು ಮಾತು ಕೂಡ ಅರ್ಜುನನ ಬಾಯಿಂದ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಶಂಕಮಾನಃ ಪರಾಜಯಂ, ಅವನಿಗೂ ಒಂದು ಹೆದರಿಕೆ ಇತ್ತು. ನಾನು ಒಂದು ವೇಳೆ ಜರಾಸಂಧನೊಟ್ಟಿಗೆ ಯುದ್ಧವನ್ನು ಮಾಡಿ ಸೋತರೆ ಹೇಗೆ, ಆ ಕಾರಣಕ್ಕಾಗಿ ಅರ್ಜುನನು ಕೂಡ ಏನು ಕೂಡ ಹೇಳಿ ಸುಮ್ಮನೆ ಇದ್ದ. ಹೀಗೆ ಇದರಿಂದ ಏನು ಗೊತ್ತಾಗ್ತಾ ಇದೆ? ಅತಃ ಭೀಮೇ ಬಲಾಧಿಕ್ಯಂ ಸುಪ್ರಸಿದ್ಧಂ ಅಭೂನ್ ಮಹತ್. ಭೀಮಸೇನ ದೇವರಿಗೇನೆ ಪರಾಕ್ರಮ ಜಾಸ್ತಿ ಎನ್ನುವಂತಹ ವಿಚಾರ ಸುಪ್ರಸಿದ್ಧಂ, ಜಗತ್ ಪ್ರಸಿದ್ಧವಾಯಿತು. ಇದಕ್ಕೋಸ್ಕರವೇನೆ ಕೃಷ್ಣ ಪರಮಾತ್ಮ ಫಲ್ಗುನಃ ಸಮಾನೀತಃ, ಅರ್ಜುನನನ್ನ ಕರೆದುಕೊಂಡು ಬಂದಿದ್ದ. ಅರ್ಜುನನಿಗಿಂತ ಭೀಮ ಪರಾಕ್ರಮಶಾಲಿ ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ, ವಾಸ್ತವವನ್ನ ಜಗತ್ತಿಗೆ ಈ ಮೂಲಕ ತಿಳಿಸೋದಕ್ಕೋಸ್ಕರ. ಯಾಕೆಂದ್ರೆ ಉಳಿದವರು ಯಾರಾದರೂ ಹೇಳಿದರೆ ಜಗತ್ತು ಒಪ್ಪುತ್ತಿಲ್ಲೋ ಗೊತ್ತಿಲ್ಲ, ಆದರೆ ಜಗತ್ ಪ್ರಸಿದ್ಧ ಪರಾಕ್ರಮಿಯಾದಂತಹ ಈ ಜರಾಸಂಧ ಹೇಳಿದಾಗ ಖಂಡಿತವಾಗಿ ಒಪ್ಪುತ್ತೆ ಜಗತ್ತು. ಹಾಗಾಗಿ ಕೃಷ್ಣ ಪರಮಾತ್ಮ ಅರ್ಜುನನನ್ನ ಅಲ್ಲಿಗೆ ಕರೆದುಕೊಂಡು ಬಂದಿದ್ದ. ಮುಂದೆ ಜಾನನ್ ಕೃಷ್ಣೇ ಬಲಂ ಘೋರಂ ಅವಿಷಹ್ಯಂ ಸಮಾಗತಃ ಉತ್ಸಯನ್ ಗೋಪ ಇತಿ ತಂ ಭಯಾನ್ ನೈವಾಹ್ವಯತ್ ಪ್ರಭುಂ. ಆಹ್ವಯಾಮಾಸ ಭೀಮಂ ತು ಸ್ಯಾದ್ವಾ ಮೇ ಜೀವನಂ ತ್ವಿತಿ.
ಪದಚ್ಛೇದ. ಜಾನನ್ ಕೃಷ್ಣೇ ಬಲಂ ಘೋರಂ ಅವಿಷಹ್ಯಂ ಸಹ ಮಾಗಧಃ ಕುತ್ಸಯನ್ ಗೋಪಃ ಇತಿ ತಂ ಭಯಾತ್ ನೈವ ಆಹ್ವಯತ್ ಪ್ರಭುಂ ಆಹ್ವಯಾಮಾಸ ಭೀಮಂ ಸ್ಯಾತ್ ಭೀಮಂ ತು ಸ್ಯಾತ್ ವಾ ಮೇ ಜೀವನಂ ತು ಇತಿ. ಸರಿ, ಅರ್ಜುನ ಯಾಕೆ ಬೇಡ ಅಂತ ಕಾರಣ ತಿಳಿಸಿದರು. ಈಗ ಮತ್ತೆ ಕೃಷ್ಣನನ್ನು ಕೂಡ ಬೇಡ ಅಂತ ಹೇಳಿದ ಅವನು. ಜರಾಸಂಧ ಕೃಷ್ಣನನ್ನು ಕೂಡ ಬೇಡ ಅಂತ ಹೇಳಿದ. ಕೃಷ್ಣನನ್ನ ಯಾಕೆ ಬೇಡ ಅಂತ ಹೇಳಿದೆ ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಕುತ್ಸಯನ್ ಗೋಪ, ನೀನೊಬ್ಬ ಗೋಪಾಲಕ, ದನ ಕಾಯುವಂತಹ ವ್ಯಕ್ತಿ. ನಿನ್ನಂತಹ ದನ ಕಾಯುವಂತಹ ವ್ಯಕ್ತಿಗೆ, ದನ ಕಾಯುವಂತಹ ವ್ಯಕ್ತಿ ಜೊತೆಗೆ ರಾಜಾಧಿರಾಜನಾದಂತಹ ನಾನು ಯುದ್ಧ ಮಾಡೋದು ನನ್ನ ಘನತೆಗೆ ಕುಂದು ತರುವಂತಹ ವಿಚಾರ. ಹಾಗಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಕುತ್ಸಯನ್ ಗೋಪ ಇತಿತಂ, ಮೇಲ್ನೋಟಕ್ಕೆ ನೀನೊಬ್ಬ ಗೋಪಾಲಕ, ದನ ಕಾಯುವಂತ ವ್ಯಕ್ತಿ ಅಂತ ಹೇಳಿದ. ಆದರೆ ಅಂತರಂಗದಲ್ಲಿ ಏನಿತ್ತು ಅವನ ಅಭಿಪ್ರಾಯ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಜಾನನ್ ಕೃಷ್ಣೇ ಬಲಂ ಘೋರಂ ಅವಿಷಹ್ಯಂ, ಕೃಷ್ಣನಲ್ಲಿರುವಂತಹ ಬಲ, ಶ್ರೀಕೃಷ್ಣ ಪರಮಾತ್ಮನ ಪರಾಕ್ರಮ ಏನು ಅಂತ ನಿಜವಾಗಿ ನೋಡಿದ್ರೆ ಜರಾಸಂಧನಿಗೆ ಗೊತ್ತಿರೋದು ಜಾಸ್ತಿ. ಯಾಕೆಂದ್ರೆ ಕೃಷ್ಣ ಪರಮಾತ್ಮ ಜರಾಸಂಧನೊಟ್ಟಿಗೆ ಯುದ್ಧವನ್ನು ಮಾಡಿದಷ್ಟು ಯಾವತ್ತೂ ಬೇರೆಯವ್ರ ಜೊತೆ ಯುದ್ಧವನ್ನು ಮಾಡಿಲ್ಲ. 18 ಸಲ ಯುದ್ಧವನ್ನು ಮಾಡಿದ. ಅಷ್ಟು ಸಲ ಯುದ್ಧ ಮಾಡಿದಾಗಲೂ ಕೂಡ 23 ಅಕ್ಷೋಹಿಣಿ ಸೈನ್ಯ ಕರೆದುಕೊಂಡು ಬರ್ತಿದ್ದ. ಎಲ್ಲವನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾ ಇದ್ದ, ಅವನೊಬ್ಬರನ್ನು ಬಿಟ್ಟು ಕಳಿಸ್ತಾ ಇದ್ದ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಬಲದ ಪೂರ್ಣ ಎಚ್ಚರ ಜರಾಸಂಧನಿಗಿತ್ತು. ಹಾಗಾಗಿ ಪರಮಾತ್ಮನ ಪರಾಕ್ರಮ ಎಂತಹದ್ದು, ಘೋರ ಭಯಂಕರವಾದಂತಹ ಬಲ, ಅವಿಷಹ್ಯ, ಯಾರಿಗೂ ಅದನ್ನು ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಮಾತ್ಮನ ಬಲ. ಹಾಗಾಗಿ ಇಷ್ಟು ಸಲ ಯುದ್ಧವನ್ನು ಮಾಡಿದ್ದಾನೆ, ಮಾಡಿಲ್ಲ ಅಂತ ಅರ್ಥ ಅಲ್ಲ. ಕೃಷ್ಣ ಪರಮಾತ್ಮನ ಜೊತೆಗೆ 18 ಬಾರಿ ಯುದ್ಧವನ್ನು ಮಾಡಿದ್ದಾನೆ, ಸೋತಿದ್ದಾನೆ. ಆದರೆ ಆಗ ಇಲ್ಲದೇ ಇರುವಂತಹ ಭಯ ಈಗ ಯಾಕೆ ಅಂತ ಹೇಳಿದ್ರೆ, ಆಗ ಶ್ರೀಕೃಷ್ಣ ನನ್ನನ್ನು ಕಾಪಾಡಲಿಕ್ಕೆ ಅಂತ ಜೊತೆಗೆ ಸೈನ್ಯವಾದರೂ ಕೂಡ ಇತ್ತು, 23 ಅಕ್ಷೋಹಿಣಿ ಸೈನ್ಯ. ಆದರೆ ಈಗ ಒಬ್ಬನೇ ಯುದ್ಧ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಹಾಗಾಗಿ ಕೃಷ್ಣ ಪರಮಾತ್ಮನೊಟ್ಟಿಗೆ ಯುದ್ಧವನ್ನು ಮಾಡಿದರೆ ನನಗೆ ಸೋಲು ಬರಬಹುದು ಅಂತ ಭಯಾತ್ ನೈವಾಹ್ವಯತ್ ಪ್ರಭುಂ, ಹೆದರಿಕೆಯಿಂದಾಗಿ, ಕೃಷ್ಣ ಪರಮಾತ್ಮನ ಮೇಲಿನ ಹೆದರಿಕೆಯಿಂದಾಗಿಯೇನೆ ಅವನು ಏನ್ ಮಾಡಿದ, ಕೃಷ್ಣನೊಟ್ಟಿಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ. ಹೀಗೆ ಅಂತರಂಗದಲ್ಲಿ ಇದ್ದಂತಹ ಅಭಿಪ್ರಾಯ ಏನು, ಕೃಷ್ಣ ಪರಮಾತ್ಮನ ಬಲದ ಮೇಲಿನ ಹೆದರಿಕೆ. ಆದರೆ ಆ ಹೇಳಿದ್ದೇನು, ನೀನೊಬ್ಬ ಗೋಪಾಲಕ, ದನ ಕಾಯನು, ಹಾಗೆ ಹೀಗೆ ಅಂತ. ಹೀಗೆ ಅವನು ಬೇಡ ಅಂತ ಹೇಳಿದ ಅಂತ. ಒಂದು ನಿಮಿಷ. ಹೀಗೆ ನೀನೊಬ್ಬ ಗೋಪಾಲಕ ಅಂತ ಹೇಳಿ ಯುದ್ಧದಿಂದಾಗಿ ಅವನನ್ನು ಯುದ್ಧಕ್ಕೆ ಕರೀಲಿಲ್ಲ. ಇನ್ನು ಭೀಮಸೇನ ದೇವರನ್ನ ಯುದ್ಧಕ್ಕೆ ಕರೆದ. ಹಾಗಾದ್ರೆ ಭೀಮಸೇನ ದೇವರ ಪರಾಕ್ರಮದ ಬಗ್ಗೆ ಗೊತ್ತಿರ್ಲಿಲ್ವಾ ಜರಾಸಂಧನಿಗೆ ಅಂತ? ಅವಶ್ಯವಾಗಿ ಭೀಮಸೇನ ದೇವರ ಪರಾಕ್ರಮದ ಬಗ್ಗೆ ಗೊತ್ತಿತ್ತು ಜರಾಸಂಧನಿಗೆ. ಹಾಗಿದ್ದರೂ ಕೂಡ ಏನೋ ಒಂದು ಒಳಗಡೆ ಆಸೆ, ಸಣ್ಣ ಆಸೆ ಇತ್ತು. ಭೀಮಸೇನ ದೇವರೊಟ್ಟಿಗೆ ನಾನು ಯುದ್ಧವನ್ನು ಮಾಡಿದರೆ ಜೀವನಂ ಸ್ಯಾದ್ವಾ, ನಾನು ಬದುಕುಳಿಯಬಹುದೇನೋ ಅಂತ ಒಂದು ಸಣ್ಣ ಆಸೆ ಮಿಣುಕ್ತಾ ಇತ್ತು. ಹೀಗೆ ಅರ್ಜುನ ದುರ್ಬಲ ಅಂತ ಅವನ ಯುದ್ಧಕ್ಕೆ ಕರೆದಿಲ್ಲ. ಕೃಷ್ಣ ಅವನೊಟ್ಟಿಗೆ ಯುದ್ಧವನ್ನು ಮಾಡಿದರೆ ಸಾವು ನಿಶ್ಚಿತ ಅಂತ ಅವನನ್ನ ಯುದ್ಧಕ್ಕೆ ಕರೆದಿಲ್ಲ. ಭೀಮಸೇನನ್ನ ಯುದ್ಧಕ್ಕೆ ಕರೆದ. ಯಾಕೆ? ಅಲ್ಲೂ ಕೂಡ ಒಂದು ರೀತಿಯಾದಂತಹ ಹೆದರಿಕೆ ಇದ್ದೇ ಇತ್ತು. ಹಾಗಿದ್ದರೂ ಕೂಡ ಏನೋ ಒಂದು ಉಳಿಬಹುದೇನೋ ಅಂತ, ಒಂದು ಚಾನ್ಸ್ ಇರಬಹುದೇನೋ ಅಂತ ಸಣ್ಣ ಆಸೆಯೊಂದಿಗೆ ಭೀಮಸೇನನ್ನ ಯುದ್ಧಕ್ಕೆ ಅಂತ ಕರೆದ. ಮುಂದೆ ಹನಿಷ್ಯತ್ತೇವ ಮಾಂ ಕೃಷ್ಣ
ಇತ್ಯಾಸೀನ್ ನೃಪತೇರ್ಭಯಂ ತಸ್ಮಾತ್ತಂ ನಹ್ವಯಾಮಾಸ ವಾಸುದೇವಂ ಸಮಾಗತಃ. ಅರ್ಜುನೇತು ಜಿತೆ ಕೃಷ್ಣ ಭೀಮೌ ಮಾಂ ನಿಹನಿಷ್ಯತಃ ತ್ರಯಾಣಾಂ ದುರ್ಬಲಾಹ್ವಾನಾನ್ ನಶ್ಯೇತ್ ಕೀರ್ತಿಶ್ಚ ಮೇ ಧ್ರುವಂ. ಪದಚ್ಛೇದ. ಅನಿಶ್ಯತಿ ಏವ ಮಾಂ ಕೃಷ್ಣಃ ಇತಿ ಆಸೀತ್ ನೃಪತೇಃ ಭಯಂ ತಸ್ಮಾತ್ ತಂ ನ ಆಹ್ವಯಾಮಾಸ ವಾಸುದೇವಂ ಸಹ ಮಾಗಧಃ. ಅರ್ಜುನೇ ತು ಜಿತೆ ಕೃಷ್ಣಭೀಮೌ ಮಾಂ ನಿಹನಿಷ್ಯತಃ ತ್ರಯಾಣಾಂ ದುರ್ಬಲಾಹ್ವಾನ್ ನಶ್ಯೇತ್ ಕೀರ್ತಿಃ ಚ ಮೇ ಧ್ರುವಂ. ನಿಮಿಷ. ಇನ್ನೊಂದು ಅವನಿಗೆ ಒಂದು ರೀತಿಯಲ್ಲಿ ಅಂತರಂಗ ಕಾಡ್ತಾ ಇತ್ತು, ನನ್ನ ಮರಣ ಹತ್ತಿರ ಬಂದಿದೆ ಅಂತ. ಏನೋ ಒಂದು ರೀತಿಯಾಗಿ ಎದೆಯಲ್ಲಿ ಒಂದು ರೀತಿಯಾದಂತಹ ಲೌಕಿಕವಾದ ಭಯ. ಹಾಗಾಗಿ ಹನಿಷ್ಯತ್ತೇವ ಮಾಂ ಕೃಷ್ಣ ಇತ್ಯಾಸಿ ನೃಪತೇ ಭಯಂ. ಕೃಷ್ಣನೊಟ್ಟಿಗೆ ನಾನು ಯುದ್ಧವನ್ನು ಮಾಡಿದರೆ ಹನಿಷ್ಯತಿ ಏವ, ಒಂದೇ ಕೊಲ್ತಾನೆ ಎನ್ನುವಂತಹ ಭಯ ಎಂಬುದು ಜರಾಸಂಧನಿಗಿತ್ತು. ಹಾಗಾಗಿ ಏನ್ ಮಾಡಲಿಲ್ಲ, ವಾಸುದೇವಂ ನ ಆಹ್ವಯಾಮಾಸ, ಕೃಷ್ಣನನ್ನು ಯುದ್ಧಕ್ಕೆ ಅಂತ ಕರೆಯಲಿಲ್ಲ. ಇನ್ನು ಅರ್ಜುನನೊಟ್ಟಿಗೆ ಯುದ್ಧವನ್ನು ಮಾಡಿ ಅರ್ಜುನನ ಗೆಲ್ಬೋದಾಗಿತ್ತಲ್ವಾ? ಹೇಗಿದ್ರು ಕೂಡ ಆಪ್ಷನ್ ಕೊಟ್ಟಿದ್ದು ಒಂದೇ, ಮೂರಲ್ಲಿ ಯಾರು ಬೇಕಾದ್ರೂ ಕೂಡ ಕರಿ ಅಂತ. ಹಾಗಾಗಿ ಅರ್ಜುನನನ್ನು ಯುದ್ಧಕ್ಕೆ ಕರೆದು ಅವನೊಟ್ಟಿಗೆ ಗೆಲ್ಬೋದಾಗಿತ್ತಲ್ವಾ ಅಂತ ಹೇಳಿದ್ರೆ, ಒಂದು ಕಾರಣ ಹಿಂದೆ ಹೇಳಿದಂತೆ ಅವನ ದೃಷ್ಟಿಯಲ್ಲಿ ಅರ್ಜುನ ಇನ್ನು ದುರ್ಬಲ ಬಾಲಕನಿದ್ದಂತೆ ಅಂತ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅರ್ಜುನೇತು ಜಿತೆ, ಒಂದು ವೇಳೆ ನಾನು ಅರ್ಜುನನನ್ನ ಯುದ್ಧದಲ್ಲಿ ಗೆದ್ರೆ ಕೊನೆಗೇನಾಗುತ್ತೆ, ಕೃಷ್ಣ ಭೀಮವು ಮಾಂ ನಿಹನಿಷ್ಯತಃ, ಅದರ ಸಿಟ್ಟಿನಿಂದ ಕೃಷ್ಣ ಮತ್ತು ಭೀಮ ಇಬ್ಬರು ಕೂಡ ಸೇರಿಕೊಂಡು ಅವಶ್ಯವಾಗಿ ನನ್ನನ್ನ ನಿಹನಿಷ್ಯತಃ ಕೊಂದೇ ಕೊಲ್ತಾರೆ. ಅರ್ಜುನನನ್ನ ನಾನು ಗೆದ್ದರೆ ಅಥವಾ ಕೊಂದರೆ ಕೃಷ್ಣ ಮತ್ತು ಭೀಮರು ಸೇರಿಕೊಂಡು ನನ್ನನ್ನ ಕೊಲ್ಲುವುದು ನಿಶ್ಚಿತ. ಯಾಕಂದ್ರೆ ಅವರಿಬ್ಬರಿಗೂ ಅತ್ಯಂತ ಪ್ರೀತಿ ಪಾತ್ರನಾದಂಥವನು ಅರ್ಜುನ. ಹಾಗಾಗಿ ಇದು ಒಂದು ಕಾರಣ. ಮತ್ತು ತ್ರಯಾಣಾಂ ದುರ್ಬಲತ್ವಾತ್, ಈ ಮೂವರಲ್ಲಿ ದುರ್ಬಲ ಯಾರು? ಅರ್ಜುನ. ಹಾಗಾಗಿ ಅವನನ್ನು ಕರೆದುಕೊಂಡು ನಾನು ಯುದ್ಧವನ್ನು ಮಾಡಿದರೆ ಏನಾಗುತ್ತೆ, ಮೇ ಕೀರ್ತಿಶ್ಚ ಧ್ರುವಂ ನಶ್ಯೇತ್, ನನ್ನ ಕೀರ್ತಿ ಇಷ್ಟು ವರ್ಷಗಳ ಕಾಲ ಕಾಪಾಡಿಕೊಂಡ ಬಂದಂತಹ ನನ್ನ ಕೀರ್ತಿ ಖಂಡಿತವಾಗಿಯೂ ನಾಶವಾಗಿ ಹೋಗ್ಬಿಡುತ್ತೆ. ಹೋಗಿ ಜರಾಸಂಧ ಅರ್ಜುನನ ಜೊತೆ ಯುದ್ಧ ಮಾಡಿದ ಅಂತ ಆಗತ್ತೆ. ಹಾಗಾಗಿ ದುರ್ಬಲಾಹ್ವಾನಾತ್, ದುರ್ಬಲನಾದಂತಹ ಅರ್ಜುನನ ಕರೆದರೆ ನನ್ನ ಕೀರ್ತಿಗೆ ಕುಂದು ಬರುತ್ತೆ ಅಂತ ಜರಾಸಂಧ ಏನ್ ಮಾಡಿದ, ಕೃಷ್ಣನನ್ನು ಕರೆಯಲಿಲ್ಲ ಹೆದರಿಕೆಯಿಂದ. ದುರ್ಬಲನಾದಂತಹ ಅರ್ಜುನನನ್ನು ಕರೆದಿಲ್ಲ ತನ್ನ ಕೀರ್ತಿ ನಾಶದ ಭಯದಿಂದ. ಕೊನೆಗೆ ಏನೋ ಬದುಕುಳಿಯಬಹುದೇನೋ ಎನ್ನುವಂತಹ ಒಂದು ಸಣ್ಣ ಆಸೆಯಿಂದಾಗಿ ಭೀಮಸೇನ ದೇವರನ್ನ ಯುದ್ಧಕ್ಕೆ ಅಂತ ತೀರ್ಮಾನ ಮಾಡಿದ. ಮುಂದೆ
ಇತಿ ಮಕ್ತ್ವಾಹ್ವಯಾಮಾಸ ಭೀಮಸೇನಂ ಸಮಾಗತಃ ಕಥಂಚಿತ್ ಜೀವಿತಂ ವಾ ಸ್ಯಾತ್ ನತು ನಶ್ಯತಿ ಮೇ ಯಶಃ. ಪದಚ್ಛೇದ ಇತಿ ಮತ್ವಾ ಆಹ್ವಯಾಮಾಸ ಭೀಮಸೇನಂ ಸಹ ಮಾಗಧಃ ಕಥಂಚಿತ್ ಜೀವಿತಂ ವಾ ಸ್ಯಾತ್ ನ ತು ನಶ್ಯತಿ ಮೇ ಯಶಃ. ಹೀಗೆ ಇಷ್ಟೆಲ್ಲ ಆಲೋಚನೆಗಳನ್ನು ಮಾಡಿ ಮಾಗಧಃ ಭೀಮಸೇನಂ ಆಹ್ವಯಾಮಾಸ, ಜರಾಸಂಧ ಭೀಮಸೇನನನ್ನ ಆಹ್ವಯಾಮಾಸ, ಯುದ್ಧಕ್ಕೆ ಅಂತ ಆಹ್ವಾನ ಮಾಡಿದ. ಹೀಗೆ ಅವನ ಆಲೋಚನೆ ಏನಾಗಿತ್ತು? ಕಥಂಚಿತ್ ಜೀವಿತಂ ವಾಸ್ಯ ನತು ನಶ್ಯತಿ ಮೇ ಯಶಃ. ನಾನು ಒಂದು ವೇಳೆ ಯುದ್ಧದಲ್ಲಿ ಸತ್ರು ಪರವಾಗಿಲ್ಲ, ಬದುಕುಳಿದ್ರು ಪರವಾಗಿಲ್ಲ. ಯಾಕೆ? ಸತ್ತರೆ ಭೀಮಸೇನಂತಹ ಮಹಾಪರಾಕ್ರಮಶಾಲಿಯೊಟ್ಟಿಗೆ ಯುದ್ಧವನ್ನು ಮಾಡಿ ಸತ್ತ ಅಂತ ಕೀರ್ತಿ ಬರುತ್ತೆ. ಅಥವಾ ಉಳಿದ್ರಂತರೂ ಸತ್ಯ, ಸರಿಯೇ ಸರಿ, ಭೀಮಸೇನನ್ನು ಗೆದ್ದ ಅಂತ ಕೀರ್ತಿ ಬರುತ್ತೆ. ಹಾಗಾಗಿ ನಾನು ಉಳಿದರೂ ಪರವಾಗಿಲ್ಲ, ನಾಶವಾದರೂ ಪರವಾಗಿಲ್ಲ, ನತು ನಶ್ಯತಿ ಮೇ ಯಶಃ, ನನ್ನ ಕೀರ್ತಿ ನಾಶ ಆಗೋದಿಲ್ಲ. ಯಾಕೆಂದ್ರೆ ನಾನು ಯುದ್ಧ ಮಾಡ್ತಿರೋದು ಯಾರೊಟ್ಟಿಗೆ? ಭೀಮನೊಟ್ಟಿಗೆ. ಒಂದು ಆಸೆ ಇತ್ತು, ಬದುಕುಳಿತೀನಿ ಅಂತ. ಆದರೂ ಸಪೋಸ್ ಏನಾದರೂ ಆದರೂ ಕೂಡ ನನ್ನ ಕೀರ್ತಿ ಏನು ಕೊರತೆ ಇಲ್ಲ, ಕುಂದಿಲ್ಲ ಅಂತ ಇಷ್ಟೆಲ್ಲ ಆಲೋಚನೆಯನ್ನು ಮಾಡಿ, ತನ್ನ ಡಿಗ್ನಿಟಿಗೆ ಯಾವುದೇ ರೀತಿಯಾದಂತಹ ಹಾನಿ ಬರಬಾರದು ಅಂತ ಆಲೋಚನೆಯನ್ನು ಮಾಡಿ ಜರಾಸಂಧ ಭೀಮಸೇನ ದೇವರನ್ನ ಯುದ್ಧಕ್ಕೆ ಅಂತ ಕರೆದ. ಮುಂದೆ ಇತೀಕ್ಷ ಭೀಮಂ ಪ್ರತಿಯೋಧನಾಯ ಸಂಗೃಹ್ಯ ರಾಜ ಸಜರಾಸುತೋ ಬಲಿ. ರಾಜ್ಯೇ ನಿಜಂ ಚಾತ್ಮಜಮಭ್ಯಷಿಂಚತ್ ಪುರಾಖ್ಯಾತಂ ಪತ್ರತಾಪಾಖ್ಯ ರುದ್ರಂ. ಪದಚ್ಛೇದ ಇತಿ ಈಕ್ಷ, ಕೆಲವೊಂದು ಪಾಠಗಳಲ್ಲಿ ಇತಿ ಸ್ಮ ಅಂತ ಇದೆ. ಭೀಮಂ ಪ್ರತಿಯೋಧನಾಯ ಸಂಗೃಹ್ಯ ರಾಜ ಸಹ ಜರಾಸುತಃ ಬಲಿ. ರಾಜ್ಯೇ ನಿಜಂ ಚ ಆತ್ಮಜಂ ಅಭ್ಯಷಿಂಚತ್ ಪುರಾ ಖ್ಯಾತಂ ಪತ್ರತಾಪಾಖ್ಯ ರುದ್ರಂ. ಹಿಂದೆ ಹೇಳಿದಂತೆ ಜರಾಸಂಧನಿಗೆ ಎಲ್ಲೋ ಒಂದ್ ಕಡೆ ಇತ್ತು ಸಾಯಬಹುದು ಅಂತ, ಹಾಗೆ ಬದುಕುಳಿಬಹುದು ಅಂತ ಸಣ್ಣ ಆಸೆ ಕೂಡ ಇತ್ತು. ಇದರಲ್ಲಿ ಏನಾದ್ರೆ ಯಾಕೆ ಸುಮ್ಮನೆ ಒಂದು ರೀತಿ ರಿಸ್ಕ್ ಬೇಡ ಅಂತ ತಾನೇ ಮಾಡಿದ, ತನ್ನ ಮಗನಾದಂತಹ ಸಹದೇವನನ್ನ ಪಟ್ಟಾಭಿಷೇಕವನ್ನೇ ಮಾಡಿಬಿಟ್ಟ. ತಾನು ಇರುವಂತಹ ಸಂದರ್ಭದಲ್ಲಿ ಏನೇ, ಅದು ಕೂಡ ತಾನಿಗೇನೋ ವಯಸ್ಸಾಗಿಲ್ಲ ಅಥವಾ ಎಲ್ಲೋ ವನವಾಸಕ್ಕೆ ಅಂತ ಹೋಗ್ತಾ ಇಲ್ಲ, ಯುದ್ಧಕ್ಕೆ ಅಂತ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಜರಾಸಂಧ ಏನ್ ಮಾಡ್ತಾ ಇದ್ದಾನೆ? ತನ್ನ ಮಗನಾದಂತಹ ಸಹದೇವ ಎನ್ನುವಂತಹ ಮಗನನ್ನ ಪಟ್ಟಾಭಿಷೇಕ ಮಾಡಿದ. ಹೀಗೆ ಇತೀಕ್ಷ ಭೀಮಂ ಪ್ರತಿಯೋಧನಾಯಿ, ಇಷ್ಟೆಲ್ಲಾ ಆಲೋಚನೆಯನ್ನು ಮಾಡಿ ಭೀಮನೊಟ್ಟಿಗೆ ಪ್ರತಿಯೋಧನಾಯಿ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ.
ಆ ಸಂದರ್ಭದಲ್ಲಿ ಹ್ಮ್ ಜರಾಸುತಃ ಬಲಿ, ಅವನಿಗೆ ಸಾಮಾನ್ಯ ಅಲ್ಲ, ಬಲಿಷ್ಠನಾದಂತಹ ಜರಾಸಂಧ ತಾನೇನ್ ಮಾಡಿದ, ನಿಜಂ ಆತ್ಮಜಂ, ತನ್ನ ಮಗನಾದಂತಹ ಸಹದೇವನನ್ನ ತನ್ನ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ. ಈ ಸಹದೇವ ಯಾರು ಅಂತ ಹೇಳಿದ್ರೆ ಪುರಾಖ್ಯಾತಂ ಪತ್ರತಾಪಾಖ್ಯ ರುದ್ರಂ, ಪತ್ರತಾಪ ಎನ್ನುವಂತಹ ರುದ್ರದೇವರ ಅವತಾರ. ಆ ರುದ್ರ ಅಲ್ಲ, ಏಕಾದಶಿ ರುದ್ರ ಭಟ್ಟರು, ಅವರಲ್ಲಿ ಪತ್ರತಾಪ ಎನ್ನುವಂತಹ ವ್ಯಕ್ತಿ ಇಲ್ಲಿ ಆ ಸಹದೇವ ಅಂತ ಜರಾಸಂಧನ ಮಗನಾಗಿ ಹುಟ್ಟಿದ್ದ, ಅವನನ್ನ ಅಲ್ಲಿ ಪಟ್ಟಾಭಿಷೇಕ ಮಾಡಿದ ಅಂತ ಹಿಂದೆ ನೋಡಿದ್ವಿ. ಬಾಲ್ಹೀಕ ಎನ್ನುವಂತಹ ರಾಜ, ಬಾಲ್ಹೀಕ ರಾಜನ ಮಗನಾದಂತಹ ಸೋಮದತ್ತ ಅಂತ, ಆ ಸೋಮದತ್ತನು ಕೂಡ ಪತ್ರತಾಪನ ಅವತಾರ. ಹೀಗೆ ಪತ್ರತಾಪ ರುದ್ರ ಹ್ಮ್ ಸೋಮದತ್ತನಾಗಿಯೂ ಬಾಲ್ಹೀಕ ರಾಜನ ಮಗನಾಗಿ ಅವತಾರ ಮಾಡಿದ್ದಾನೆ. ಈ ಕಡೆ ಇಲ್ಲಿ ಜರಾಸಂಧನ ಮಗನಾಗಿ ಆ ಇವನಾಗಿ ಯಾರೋ ಸಹದೇವನಾಗಿ ಕೂಡ ಅವತಾರ ಮಾಡಿದ್ದಾನೆ. ಹೀಗೆ ಅಂತಹ ಸಹದೇವನನ್ನ ಪಟ್ಟಾಭಿಷೇಕವನ್ನು ಮಾಡಿ ಯುದ್ಧಕ್ಕೆ ಅಂತ ಹೊರಟ. ಮತ್ತೆ ಮುಂದೆ ಯುದ್ಧ ಯಾವ ರೀತಿಯಾಗಿ ನಡೆಯಿತು, ಯಾವ ಆಯುಧಗಳ ಮೂಲಕ ಯುದ್ಧವನ್ನು ಮಾಡಿದರು ಅಂತ ವಿಚಾರಗಳನ್ನ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.